ಇವತ್ತು ಪರ್ವತಮಲೆ ಕಡೆಗೆ ಹೊರಡೋಣ ಅಂತ ಬೇಗ ಎದ್ದು ರೆಡಿಯಾದೆ. ನಾನು ಮಾಡ್ಕೊಂಡಿದ್ದ ರೂಮಿಂದ ತಿರುವಣ್ಣಾಮಲೈ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ನಿನ್ನೆ ದರ್ಶನ ಮುಗಿಸ್ಕೊಬಂದು ಮಲ್ಕೊಂಡೆ. ಇವಾಗ ಬೆಳಗ್ಗೆ 7:30 ಆಗಿದೆ. ಚೆಕ್ಔಟ್ ಆಗ್ತಾ ಇದೀನಿ. ನಾನು 600 ರೂಪಾಯಿ AC ರೂಮ್ಗೆ ಬಾಯ್ ಹೇಳ್ತಾ ಇಲ್ಲಿಂದ ಹೊರಡೋಣ. ನೋಡಿ, ಇದೆ ಗನ್ ಹೌಸ್ ಅಂತ. ಈ ಟೆರೇಸ್ ಮೇಲೆ ರೂಮ್ ಕೊಟ್ಟಿದ್ರು ನನಗೆ 600 ರೂಪಾಯಿಗೆ AC ರೂಮು. ಇವಾಗ ತಿರುವಣ್ಣಾಮಲೈ ನಮ್ಮ ಎದುರುಗಡೆನೆ ಕಾಣಿಸ್ತಿದೆ ನೋಡಿ, ಅರುಣಾಚಲೇಶ್ವರ ಬೆಟ್ಟ. ನಾನಿವಾಗ ಸದ್ಯಕ್ಕೆ ತಿರುವಣ್ಣಾಮಲೈಲಿದ್ದೀನಿ. ನಾನು ಯಾವ ಕಡೆ ಹೋಗ್ತಿದ್ದೀನಿ ಅಂದರೆ ಪರ್ವತಮಲೆ ಅಂತ ಇಲ್ಲಿಂದ 30 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ಶಿವನ ದೇವಸ್ಥಾನ ಇದೆ ಬೆಟ್ಟದ ಮೇಲೆ. ನಾವು ಸುಮಾರು 4-5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಪರ್ವತಮಲೆಯಿಂದ ತಿರುವಣ್ಣಾಮಲೈ 30 ಕಿಲೋಮೀಟ್ರ್ ದೂರದಲ್ಲಿದೆ. ಅದಕ್ಕೆ ಫಸ್ಟು ಇಲ್ಲಿಗೆ ಬಂದುಬಿಟ್ಟು ಆಮೇಲೆ ಪರ್ವತಮಲೆಗೆ ಹೋಗ್ತಾ ಇದ್ದೀನಿ. ಹಂಗೆ ಡೈರೆಕ್ಟ್ ಬಂದು ಹಂಗೆ ವಾಪಸ್ ಹೋಗ್ಬೋದಿತ್ತು, ಆದರೆ ನನಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಆಯಿತು, ಅದಕ್ಕೋಸ್ಕರ ಬಂದಿದ್ದೀನಿ. ಈ ರೋಡ್ಗಳಲ್ಲಿ ಬರಿಗಾಲ ನಡ್ಕೊಂಡು ಹೋಗ್ತಿರೋರೆಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋರೆ. ನೀವು ಯಾವುದೇ ದಿನ ಬಂದ್ರೂ, ಎಷ್ಟು ಗಂಟೆಗೆ ಬಂದ್ರೂ ಯಾರೋ ಒಬ್ರು ಗಿರಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ. ಇಲ್ಲಿ ತುಂಬ ಜಾಸ್ತಿ ಕ್ರೌಡ್ ಬರೋದು ಆಂಧ್ರದಿಂದ. ಸರ್ ನೋಡಿ ಎಷ್ಟು ಸ್ಟೈಲಾಗಿ ನಿಂತವ್ರೆ ನೋಡಿ. ಫಾರಿನರ್ ಕೂಡ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನೈಟ್ ಟೈಮಲ್ಲೂ ಕೂಡ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಆಲ್ಮೋಸ್ಟ್ ಯಾವಾಗಲೂ ಪೊಲೀಸ್ನವ್ರು ಇದ್ದೇ ಇರ್ತಾರೆ. ನಾನು ಇವಾಗ ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಇದು ಅರುಣಾಚಲೇಶ್ವರದ್ದು ಗಿರಿ ಪ್ರದಕ್ಷಿಣೆ ಈ ಕಡೆಯಿಂದ ಮಾಡ್ಕೊಂಡು ಬರ್ತಾರೆ. ನಾನು ಲೆಕ್ಕ ಹಾಕಿದ ಪ್ರಕಾರ ಇಷ್ಟೊತ್ತಾಗಲೇ ಅರ್ಧ ಬೆಟ್ಟ ಹತ್ತಬೇಕಿತ್ತು. ನಾನು ನೋಡಿದ್ರೆ ಇಲ್ಲೇ ಇದ್ದೀನಿ, ಯಾಕೆಂದರೆ ನೈಟ್ ಯಾಕೋ ಜಾಸ್ತಿ ನಿದ್ದೆ ಬರಲಿಲ್ಲ. ಅಲಾರಾಮ್ ನಿಲ್ಸ್ಕೊಂಡಿದ್ದೆ 4:15. ನೋಡಿದ್ರೆ ಸಾಯಂಕಾಲ 4:15 ನಿಲ್ಸ್ಕೊಂಡಿದ್ದೀನಿ. ಅದು ಬಡ್ಕೊಳ್ಳೇ ಇಲ್ಲ. ನಾನು ಎದ್ದಾಗ 6:30. ಇಲ್ಲಿಂದ 30 ಕಿಲೋಮೀಟ್ರ್, ಆಲ್ಮೋಸ್ಟ್ 2 ಬೆಟ್ಟಗಳಿದೆ. ಅದ್ರ ಮಧ್ಯೆನೇ ಪಾಸ್ ಆಗ್ತೀವಿ ಅನ್ಸುತ್ತೆ. ಮುಂದೆ ತಿರುವಣ್ಣಾಮಲೈ ಟು ಕಾಂಜಿ ರೋಡ್ ಅಂತಿದು. ಈ ಥರ ಒಳ್ಳೆ ರೋಡು, ಅಕ್ಕಪಕ್ಕ ಎಲ್ಲ ಫುಲ್ ಮರಗಳಿದ್ರೆ ಮಜಾನೇ ಮಜಾ ಗಾಡಿ ಓಡಿಸೋದಕ್ಕೆ. ನನಗಂತೂ ಈ ಥರ ರೋಡ್ಗಳಲ್ಲಿ, ಎಸ್ಪೆಷಲಿ ನೇಚರ್ ಚೆನ್ನಾಗಿರೋ ರೋಡ್ಗಳಲ್ಲಿ ಗಾಡಿ ಓಡಿಸೋಕ್ಕೆ ತುಂಬ ಇಷ್ಟ. ನೋಡಿ, ಈ ಕಡೆ ಒಂದು ಬೆಟ್ಟ, ಈ ಕಡೆ ಒಂದು ಬೆಟ್ಟ, ಎರಡರ ಮಧ್ಯೆ ಪಾಸ್ ಆಗ್ತಾ ಇದೀವಿ. ನಿಮಗೆ ಅಷ್ಟು ಕಾಣಿಸಲ್ಲ ಅನ್ಸುತ್ತೆ, ಈ ಕಡೆ ಕಾಣಿಸೋದು ಈಗ ಬೆಟ್ಟ. ನನ್ನ ಗಾಡಿ ಸೌಂಡ್ ಒಂದು ಬರ್ತಿದೆ, ಅದು ಬಿಟ್ಟರೆ ಎಲ್ಲ ಚೆನ್ನಾಗೇ ಇದೆ, ಒಳ್ಳೆ ಮಜಾ. ಕೋತಿಗೆ ಬಾಳೆಹಣ್ಣು ಕೊಡ್ತಾ ಇದ್ದಾರೆ. ಕೋತಿಗೆ ಎಲ್ಲ ಅದು ಕೊಡೋ, ಕೋತಿಗಳಿಗೆ ಇಲ್ಲಿ ರೈಡ್ ತೋರಿಸ್ತದೆ. ಈ ರೋಡ್ ಸಖತ್ತಾಗಿದೆ, ಕಾಂಜಿವರೆಗೂ ಹೋಗ್ಬೋದು. ಸೊ ಇದೇ ರೋಡಲ್ಲಿ ಹೋಗ್ಲಾ, ಇಲ್ಲಾಂದ್ರೆ ಹಳ್ಳಿ ರೋಡ್ಗಳಿಂದ ಹೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಓ ಸಖತ್ ಗುರು, ನೋಡೋಣ ಈ ಹಳ್ಳಿ ರೂಟ್ಗಳ ಮುಖಾಂತರನೇ ಹೋಗೋಣ. ಈ ಸೈಡ್ ಹಳ್ಳಿಗಳು ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಮೆಣಸಿಕಾಯಿ ಬೆಳೆದಾರ? ಇಲ್ಲ, ಹೂವು. ಸಾಕಾದ್ ಗುರು. ನನಗೆ ಈ ಥರ ವಿಷಯಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇಷ್ಟ. ಆರಾಮಾಗಿ ಯಾರು ಇಲ್ದಿರೋ ರೋಡ್ಗಳಲ್ಲಿ, ಈ ಥರ ಹಳ್ಳಿ ರೋಡ್ಗಳಲ್ಲಿ ಹೋಗಿ ಹಂಗೆ ಏನಾದರೂ ವ್ಯವಸಾಯ ಮಾಡ್ತಿರ್ತಾರೆ, ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ರೆ ಮಜಾನೋ ಮಜಾ ಬಿಡಿ. ಈ ಕಡೆ ಎಲ್ಲ ಹೂವಿನ ತೋಟಗಳು ಇಟ್ಟಿದ್ದಾರೆ. ಏನು ಟೂರಿಸ್ಟ್ ಪ್ಲೇಸಸ್ಗಳಿಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಈ ಥರ ಗೊತ್ತಿಲ್ಲದಿರೋ ಹಳ್ಳಿಗಳು, ಗದ್ದೆ ಗಿದ್ದೆ ಎಲ್ಲ ನೋಡ್ಕೊಂಡು ಹೋಗೋದೇ ಮಜಾ. ಯಾವ ಟ್ರಾಫಿಕ್ಕು ಇಲ್ಲ, ಯಾವ ಗಾಡಿಗಳು ಇಲ್ಲ, ಆರಾಮ್ ಫುಲ್ ಆರಾಮ್. ಇದು ನೋಡ್ರಿ ಹೆಂಗೈತೆ. ಆ ಕಡೆ ಈ ಕಡೆ ಎಲ್ಲ ಗದ್ದೆಗಳು, ಮಧ್ಯದಲ್ಲಿ ಮಾತ್ರ ಒಂದು ಮನೆ, ಭತ್ತದ ಗದ್ದೆಗಳು. ಈ ಕಡೆನೂ ಭತ್ತದ ಗದ್ದೆ, ಈ ಕಡೆನೂ ಭತ್ತದ ಗದ್ದೆ. ಇಲ್ಲಿಂದ ಕಾಣಿಸ್ತದೆ ನೋಡಿ ತಿರುವಣ್ಣಾಮಲೈ ಅಂತೀನಿ, ಪರ್ವತಮಲೈ. ಇಲ್ಲಿಂದ ನಾವು ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ಒಂದ್ಸಲ. ಇಲ್ಲಿ ನೋಡ್ಬೋದು, ಕರೆಕ್ಟಾಗಿ 16 ಕಿಲೋಮೀಟ್ರ್ ತೋರಿಸ್ತದೆ ಇಲ್ಲಿಂದ. ಆದರೂ ಇಲ್ಲಿಂದನೇ ಕಾಣಿಸ್ತದೆ ಬೆಟ್ಟ, ಅಷ್ಟು ದೊಡ್ಡ ಬೆಟ್ಟ ನೋಡಿ. ಇದೇ ಬೆಟ್ಟ. ಇಲ್ಲಿ ಟಾಪಿಗೆ ಹೋಗ್ಬೇಕು, ಫುಲ್ ಟಾಪಿಗೆ ಮನೆಗಳ ಥರ ಕಾಣಿಸ್ತದೆ ನೋಡಿ. ಅಲ್ಲಿ ಹೋಗ್ಬೇಕು. ಇದು ಕೆಳಗಡೆ ಹತ್ಕೊಂಡು ಹಿಂಗೆ ಹೋಗಿ ಈ ಕಡೆ ಸುಮಾರು ಒಂದು 4-5 ಕಿಲೋಮೀಟ್ರ್ ದೂರ ಇರುತ್ತೆ ಟ್ರೆಕ್ಕಿಂಗು. ನೋಡ್ರಿ, ಕೆರೆ ಕೂಡ ಫಿಲ್ ಆಗಿದೆ. ಕೆರೆಯಿಂದ ನೀರು ಹೊರಗೆ ಬಿಟ್ಟಿದ್ದಾರೆ. ಕೆರೆಯಿಂದ ನೀರು ಹೊರಗೆ ಬರ್ತಿದೆ, ಬಿಟ್ಟಿಲ್ಲ. ಪ್ರಾಪರ್ ಹಳ್ಳಿ ತಮಿಳ್ನಾಡಲ್ಲಿ. ಇವಾಗ ಏನಂದರೆ ಈ ಲೊಕೇಶನ್ ಚೆನ್ನಾಗಿದೆ, ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಆದರೆ ಇಲ್ಲಿ ಯಾರು ಜಾಸ್ತಿ ಓಡಾಡ್ತಾ ಇಲ್ಲ, ಇಲ್ಲಿ ಇರೋರನ್ನೇ ಕೇಳಬೇಕು. ಅಯ್ಯ ಫೋಟೋ ಫೋಟೋ ಹಾಂ ಫೋಟೋ
ನೆಲ ಹೊರಂಗಿದ சென்டர் தான் தான் ஓகே இது ஓகேவா ரொம்ப இந்த பக்கம் ಒಂದು ಹೇಳಿங்க ஓகே அது காட்டு இதுதா இது தானே இதுதா இந்த பக்கத்தில் என்ன ಅದು ಇಲ್ಲಿ நன்றி அது ஓகே ஓகே ஆக்குது பாரு ஓகே ஓகே நன்றி நன்றி ನೋಡ್ಬೋದು ಪ್ರತಿಯೊಂದು ಹಳ್ಳಿಲೂ ಕೂಡ ರೋಡ್ಗಳು ಮಾತ್ರ ಸಖತ್ತಾಗಿದೆ. ನಮ್ಮ ಕಡೆನೂ ಕೂಡ ಇದೇ ಥರ ಎಲ್ಲ ಹಳ್ಳಿಗಳಲ್ಲೂ ರೋಡ್ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾಟಿ ಮಾಡ್ತವ್ರೆ ಸೀಸನ್ ಈ ಕಡೆ ನಾಟಿ ಈ ಥರ ದೇವಸ್ಥಾನ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಊರು ಹೊರಗಿದೆ. ಆ ಥರ ದೇವಸ್ಥಾನಗಳನ್ನ ಏನಂತ ಕರೀತಾರೆ ಅಂತ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳಿ ತಿಳಿಸಿಕೊಡಿ. ಇದು ನೋಡ್ರಿ, ಅಯ್ಯೋ ದೇವ್ರೆ, ಫಿದ್ದ ತೆಂಗಿನ ಮರ, ಗದ್ದೆಗಳು. ಅಯ್ಯೋ ಯಾರ ತಿಕ್ಲ ನನ್ನ ಮಗ ಬರೀ ಇದನ್ನೇ ಹೇಳಿದ್ದೇ ಹೇಳ್ತವನೆ ಅನ್ಕೋಬಿಡಿ. ಫುಲ್ ಫಿದ್ದ ಆಗ್ಬಿಟ್ಟಿದ್ದೀನಿ. ಯಾರೋ ತಿರೋಗಿದ್ದಾರೆ ಅನ್ಸುತ್ತೆ, ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರ. ಬಾಯ್. ಇನ್ನು ಯಾರೋ ಬೇವರ್ಸಿ ನನ್ನ ಮಗ ಅಂತ ಬೈಕ್ ತರ್ತಾರೆ ಅವರು. ಕ್ಯಾಪ್ರ ನನ್ನ ಮಗ ಹೆಲ್ಮೆಟ್ ಕ್ಯಾಮ್ರಾ ಹಾಕಿ ಓಡಾಡ್ತಾನಲ್ಲ ಅಂತ. ಡ್ರಾಪ್ ಹೇಳುಮಾ? ಡ್ರಾಪ್ ಅಲ್ಲಿ ಕಾಣಿಸ್ತದೆ ನೋಡಿ, ಅದೇ ಪರ್ವತಮಲೆ. ವೈಟಿಗೆ ಮೇಲಿದೆಯಲ್ಲ, ಆ ಬೆಟ್ಟ ಹತ್ತು ಹೋಗ್ಬೇಕು ಆ ತುದಿಗೆ. ಇವರೆಲ್ಲ ಮುಗಿಸ್ಕೊಂಡು ಹೋಗ್ತವ್ರು. ಇವರೆಲ್ಲ ನಡ್ಕೊಂಡು ಹೋಗ್ತಿರೋದು ನೋಡಿದ್ರೆ ತುಂಬ ರಶ್ ಇರ್ತಾರೆ ಅನ್ಸುತ್ತೆ. ಇವತ್ತು ತುಂಬ ರಶ್ ಇದ್ರೆ ಅದು ಜಾಗನೇ ಕಮ್ಮಿ ಇದೆ. ಅದರಲ್ಲಿ ಹತ್ಕೊಂಡು ಹೋಗೋದು ಸುಲಭ ಅಂತೂ ಅಲ್ವೇ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಸರ್ ಪಾರ್ಕಿಂಗ್ ಹೆಂಗೆ ಇರ್ಕ? ಲೆಫ್ಟಾ? ಪರ್ವತಮಲೆ ರೀಚ್ ಆದಮೇಲೆ ಇಲ್ಲೇ ಇರೋ ಪಾರ್ಕಿಂಗ್ ಲಾಟಲ್ಲಿ ನನ್ನ ಗಾಡಿನ ಹಾಕ್ತೀನಿ. ನನ್ನ ಎಕ್ಸ್ಟ್ರಾ ಲಗೇಜ್ಗಳನ್ನ ಎಲ್ಲಿಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಅಜ್ಜಿ ಬಂದು ಅವ್ರ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಏನಾದರೂ ನಾವು ತೊಗೋಬೋದು, ಜೊತೆಗೆ ನಮ್ಮ ಲಗೇಜ್ಗಳನ್ನ ಕೂಡ ಇರಿಸ್ಬೋದು. ನನ್ನ ಎಕ್ಸ್ಟ್ರಾ ಲಗೇಜ್ನೆಲ್ಲ ನಾನು ಇಲ್ಲೇ ಇರಿಸ್ದೆ. ಪರ್ವತಮಲೆ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮಗೆ ಕೆಳಗಡೆ ಈ ದೇವಸ್ಥಾನ ಸಿಗುತ್ತೆ. ನಾವು ಇಲ್ಲಿಂದನೇ ನಮ್ಮ ಪರ್ವತಮಲೆಯನ್ನು ನೋಡ್ಬೋದು.